ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹೊಸ ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಇಲ್ಲಿ ನೋಡ್ಬೋದು ಒಟ್ಟು 3395 ಹುದ್ದೆಗಳು ಫ್ರೆಂಡ್ಸು. ಇದು ಸಿವಿಲ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಒಂದು ನೋಟಿಫಿಕೇಷನ್ 5/6/2026ಕ್ಕೆ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ನೋಡಿ ಫ್ರೆಂಡ್ಸ್, ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟು, ಅದನಂತರ ನಿಮಗೆ ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಲಿಮಿಟ್ ಏನು, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಅಂದರೆ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಟ್ಟು ಇಲ್ಲಿ ನೋಡ್ಬೋದು 3395 ಪೋಸ್ಟ್ಗಳಿದೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 37,500ರಿಂದ ನಿಮ್ಮ ಒಂದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದಂತರ 2,266 ಇವು ಪುರುಷರಿಗೆ ವೇಕೆನ್ಸಿ ಇದೆ. ಇದಂತರ 755 ಇದು ಮಹಿಳೆಯರಿಗಿದೆ. ಇನ್ನೊಂದು ನೋಡಿ ಫ್ರೆಂಡ್ಸ್, ಇದು ನಾನ್ HK ಅಂದರೆ ಇದು ಕಲ್ಯಾಣ ಕರ್ನಾಟಕ ಅಲ್ಲ, ಇದು ನಾನ್ HKದವರಿಗಿದೆ. ಅಂದರೆ ನೀವು ಕರ್ನಾಟಕದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದು ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವಾನಿರತದವರಿಗೆ 257 ಇದೆ, ಸೇವಾನಿರತ ಮಹಿಳೆಯರಿಗೆ 82, ತೃತೀಯಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಮೀಸಲಾಗಿ ಇಟ್ಟಿದ್ದಾರೆ. ಇದಂತ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ವಿದ್ಯಾರ್ಹತೆ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು. ನಿಮ್ಮ ಒಂದು ವಿದ್ಯಾರ್ಹತೆ ನೀವು ಜಸ್ಟ್ ಸೆಕೆಂಡ್ ಇಯರ್ ಪಾಸ್ ಆದರೆ ಸಾಕು. ಸೆಕೆಂಡ್ ಇಯರ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇನಾಗಿ ಇಲ್ಲಿ ಅಂದರೆ ಗರಿಷ್ಠ ವಯೋಮಿತಿ ಅಂದರೆ ಈ ಒಂದು ಪೋಸ್ಟ್ ಕಳೆದ 3-4 ವರ್ಷ ಒಟ್ಟು ವೇಕೆನ್ಸಿಗಳನ್ನು ಕರೆದಿರಲಿಲ್ಲ. ಸೊ ಹೀಗಾಗಿ ಎಲ್ಲ ವರ್ಗದವರಿಗೆ ಮೀಸಲಾತಿ ಅಂದರೆ ಗರಿಷ್ಠ ವಯೋಮಿತಿ ಏನಿದೆ ಅದು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಜನರಲ್ ಕ್ಯಾಟಗರಿದವರಿಗೆ 33 ವರ್ಷಗಳವರೆಗೆ ಇದೆ. ಇದರ ಪ್ರವರ್ಗವನ್ನು SC ST, ಅದನಂತರ 2A 2B 3B 3A ಏನಾವು ಇವೆಲ್ಲ ಅಭ್ಯರ್ಥಿಗಳಿಗೆ 35 ವರ್ಷಗಳ ತನಕ ಅವಕಾಶ ಇದೆ. ಇದರ ನಂತರ ಕರ್ನಾಟಕದ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳವರೆಗೂ ಅವಕಾಶ ಇದೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವಾನಿರತ ಪುರುಷ ಮತ್ತು ಮಹಿಳೆಯರಿಗೂ ಕೂಡ ಇಲ್ಲಿ ಗರಿಷ್ಠ ವಯೋಮಿತಿಗಳನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ನೀವು ಏನಾದರೂ ನಿಮಗೆ ಈ ಒಂದು PDF ಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDFನ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೊಂದು ಜಿಲ್ಲಾವಾರು ವೇಕೆನ್ಸಿಗಳನ್ನು ಡಿವೈಡ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ. ಮೊದಲು ನೀವು ಈ ಒಂದು ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೋದು. ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಅರ್ಜಿ ಹಾಕಬೇಕು. ನಾಳೆ ಅಂದರೆ 8ನೇ ತಾರೀಕಿನಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆನೂ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇದಂತ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡ್ಬೋದು. ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ 8/6/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 4/7/2026. ಇದಂತ ನೋಡಿ ಫ್ರೆಂಡ್ಸ್, ಶುಲ್ಕ ತುಂಬ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಅಂದರೆ ಪ್ರವರ್ಗ 2A 2B 3A 3B ಏನಿದೆ ಅವರಿಗೆ 750 ರೂಪಾಯಿ ಇದೆ. ಇದಂತರ ಪ್ರವರ್ಗವನ್ನು ಪರಿಶಿಷ್ಟ ಜಾತಿ ಅಂದರೆ SC ST ಅದವರಿಗೆ ಮಾಜಿ ಸೈನಿಕ ಮತ್ತು ತೃತೀಯಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀ ನೀವು ಕಟ್ಟಲೇಬೇಕು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಲಿಖಿತ ಪರೀಕ್ಷೆ ವಿಧಾನ ನೋಡಿ. ನಿಮಗೆ ಆಫ್ಲೈನ್ ಮುಖಾಂತರ ಈ ಒಂದು ಎಕ್ಸಾಮ್ ಇರುತ್ತೆ. ನೀವು ಆಫ್ಲೈನ್ ಮುಖಾಂತರ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿ ನೀವು ಸಾಕಷ್ಟು ಜನ ಆಲ್ರೆಡಿ ತುಂಬ ಜನ ಬರೆದಿರ್ತೀರ, ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಸಾಕಷ್ಟು ಎಕ್ಸಾಮ್ಗಳನ್ನು ಬರೆದಿರ್ತೀರ, ಅದರಲ್ಲಿಯೂ ನಿಮ್ಗೆ ಗೊತ್ತಿರುತ್ತೆ ಆಫ್ಲೈನ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ. ಮತ್ತು ನೀವು ಏನಾದರೂ ಆಲ್ರೆಡಿ PC ಎಕ್ಸಾಮ್ಸ್ಗಳನ್ನು ಬರೆದಿದ್ದರೆ ಗೊತ್ತಿರುತ್ತೆ. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಒಂದು ಇಂಪಾರ್ಟೆಂಟ್ ಅಂದರೆ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂದರೆ, ಇನ್ನೊಂದು ನೋಡಿ ಫ್ರೆಂಡ್ಸ್, ಇದು KA ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸುತ್ತೆ. ಇಲ್ಲಿ ನೋಡ್ಬೋದು ಅವರು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ನೀವು ಓದ್ಕೋಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರಲಿ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೊಟ್ಟಿಲ್ಲ, ನೀವು ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೇಬೇಕು. ಜೊತೆಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಒಟ್ಟು ನಿಮಗೆ 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಗೆ 100 ಅಂಕ ಇರುತ್ತೆ. 1.5 ಗಂಟೆ ನಿಮಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅದಾನಂತರ ಇಲ್ಲಿ ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 2/8/2026. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು 2/8/2026 ಅಂದರೆ ನಿಮಗೆ ಕೇವಲ 50ರಿಂದ 53 ದಿನಗಳು ಮಾತ್ರ ಉಳಿದಿದೆ.
ಯಾಕೆಂದರೆ ಎಕ್ಸಾಮ್ ಅವರು ತುಂಬ ಜಾಸ್ತಿ ನಿಮಗೆ ಟೈಮ್ ಕೊಟ್ಟಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ 10:30ರಿಂದ 12ವರೆಗೆ ಅಂದರೆ 12ರ ತನಕ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಈ ಒಂದು ನೋಟಿಫಿಕೇಷನ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನೋಡಿ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅಂದರೆ ನೋಡಿ ಫ್ರೆಂಡ್ಸ್, ಈ ಒಂದು ನೀವು ಏನು ಎಕ್ಸಾಮ್ ಬರೀತೀರಾ, ಆಲ್ರೆಡಿ KA ಎಕ್ಸಾಮ್ ಬರೆದವ್ರಿಗೆ ಗೊತ್ತಿರುತ್ತೆ. ಯಾರು ಬರ್ದಿಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಟ್ಟು 5 ಆಯ್ಕೆಗಳಿರುತ್ತೆ. ಇಷ್ಟು ದಿನ ಏನಾಗ್ತಿತ್ತು, ಕೇವಲ 4 ಇರ್ತಿತ್ತು, ABCD ಅಂತ. ಈಗ ABCDE ತನಕ ಇದೆ. ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ನಿಮಗೆ ಎಷ್ಟು ಗೊತ್ತಿದೆ ಅಷ್ಟುಗಳನ್ನು ಮಾತ್ರ ನೀವು ಟಿಕ್ ಮಾಡಿ ಬರ್ತಾಯಿದ್ರಿ. ಫಾರ್ ಎಕ್ಸಾಂಪಲ್ ನನಗೆ 80 ಗೊತ್ತಿದ್ದರೆ 80 ಮಾತ್ರ ನಾನು ಟಿಕ್ ಮಾಡಿ ಬರ್ತಿದ್ದೆ. ಬಟ್ ಈಗ ಹಾಗಲ್ಲ, 100ಕ್ಕೆ 100 ಏನಿದೆ ಪ್ರಶ್ನೆಗಳಿದೆ ಅವಕ್ಕೆ ಟಿಕ್ ಮಾಡಲೇಬೇಕು. ಯಾವ ರೀತಿ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಪರ್ಫೆಕ್ಟಾಗಿ ನಿಮಗೆ 80 ಗೊತ್ತಿದೆ ಅಂತ ಅಂದ್ಕೊಳ್ಳಿ, 20 ಗೊತ್ತಿಲ್ಲ, ನೀವು ಹಾಗೆ ಬಿಟ್ಟು ಬರಬೇಡಿ. ಅವು ಏನಾದರೂ ನೀವು ಹಾಗೆ ಬಿಟ್ಟು ಬಂದರೆ ಪ್ರತಿ 4 ಅಂದರೆ ಪ್ರತಿಯೊಂದು ಅಂಕಕ್ಕೆ 0.25 ಅಂಕ ಕಡಿತ ಆಗ್ತದೆ. ಅಂದ್ರೆ ನೀವೇನಾದರೂ 4 ಫಾರ್ ಎಕ್ಸಾಂಪಲ್ 4 ಪ್ರಶ್ನೆಗಳು ಹಾಗೆ ಖಾಲಿ ಬಿಟ್ಟು ಬಂದರೆ ನಿಮಗೆ 1 ಅಂಕ ಮೈನಸ್ ಆಗುತ್ತೆ. ಮತ್ತು ಯಾವ ರೀತಿ ಮಾಡೋದಂದರೆ, ನೋಡಿ, ನಿಮಗೆ ಆ ಆನ್ಸರೇ ಗೊತ್ತಿಲ್ಲ, ನಾನು ಅದಕ್ಕೆ ಟಚ್ ಮಾಡೋದಿಲ್ಲ ಅಂದರೆ, ನೀವು 5ನೇ ಆಯ್ಕೆ ಅಂದರೆ ABCDE ಏನಿರುತ್ತೆ ಆ ಒಂದು ಆಪ್ಷನ್, ನೀವು ಆ ಒಂದು ಗೆ ನೀವು ಅದಕ್ಕೆ ಟಿಕ್ ಮಾಡಬೇಕು. ಟಿಕ್ ಯಾವ ರೀತಿ, ಈ ರೀತಿ ಮಾಡಬೇಕು. ಅಂದರೆ ಈ ರೀತಿ ಎಕ್ಸಾಮ್ ಹಾಲಲ್ಲಿ ABCD ಅಂತ ಇರುತ್ತೆ, ಕೊನೆಯದಾಗಿ ಇರುತ್ತೆ. ನೀವು ಅಂದರೆ ಆ ಪ್ರಶ್ನೆ ನನಗೆ ಗೊತ್ತಿಲ್ಲ, ನಾನು ಹಾಗೆ ಬಿಡ್ತೀನಿ ಅಂದರೆ ಕೊನೆಗೆ ನಿಮಗೆ 5 ನಿಮಿಷ ಕೊಟ್ಟಿರ್ತಾರೆ. ಆ ಒಂದು ಕೊನೆ 5 ನಿಮಿಷದಲ್ಲಿ ಯಾವೆಲ್ಲ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿಲ್ಲೋ ಆ ಎಲ್ಲ ಪ್ರಶ್ನೆಗಳಿಗೆ ಕೊನೆಯ ಆಪ್ಷನ್ ಗೆ ನೀವು ಮಾರ್ಕ್ ಮಾಡಬೇಕು. ಈ ರೀತಿ ಅಂದಾಗ ಮಾತ್ರ ನಿಮ್ಮ ಒಂದು ಅಂಕಗಳು ಕಟ್ಟಾಗೋದಿಲ್ಲ. ನೀವು ಏನಾದರೂ ಹಾಗೆ ಬಿಟ್ಟು ಬಂದರೆ ನಿಮಗೆ 0.25 ಪ್ರತಿ ಒಂದು ಅಂದರೆ ಎಷ್ಟು ಪ್ರಶ್ನೆಗಳು ಬಿಟ್ಟಿರ್ತಾರೆ ಅಷ್ಟು ಪ್ರಶ್ನೆಗಳಿಗೆ ಅಂಕ ಕಟ್ಟಾಗುತ್ತೆ. ಇದಂತಾರೆ ನೋಡಿ ಫ್ರೆಂಡ್ಸ್, ಎಕ್ಸಾಮ್ ಆದ ನಂತರ ನಿಮಗೆ 1:5ಗೆ ನಿಮಗೆ ಫಿಸಿಕಲ್ ಕರೀತಾರೆ. 1:5ಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರ ಅವರಿಗೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇದಂತ ನೋಡಿ ಫ್ರೆಂಡ್ಸ್, ದೈಹಿಕ ಪರೀಕ್ಷೆಗೆ ಬರುವಾಗ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ನೀವು ಫಿಸಿಕಲ್ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದಕ್ಕೆ ಸಾಕಷ್ಟು ಟೈಮ್ ಕೊಡ್ತಾರೆ ಅವರು. ಯಾಕಂದರೆ ಕೇವಲ ಈಗ 50 ದಿನ ಎಕ್ಸಾಮ್ ಇರೋದರಿಂದ ನೀವು ಡೈರೆಕ್ಟಾಗಿ ನೀವು ಕೇವಲ ಈಗ ಎಕ್ಸಾಮ್ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಫಿಸಿಕಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಎಕ್ಸಾಮ್ ಚೆನ್ನಾಗಿ ಆದ ನಂತರ ಇಮಿಡಿಯೇಟಾಗಿ ನೀವು ಒಂದು ಫಿಸಿಕಲ್ ಬಗ್ಗೆ ಡೀಟೇಲಾಗಿ ನೀವು ತಿಳ್ಕೊಬೋದು. ಯಾಕೆಂದರೆ ಈ ಒಂದು PDF ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮನ್ನು ಆದ ನಂತರ ತಕ್ಷಣ ನಿಮಗೆ ಏನಾದರೂ ಪರೀಕ್ಷೆ ಚೆನ್ನಾಗಾದರೆ ಅಂದರೆ 70+ ನಿಮಗೆ ಏನಾದರೂ ಸ್ಕೋರ್ ಕಾಣಿಸ್ತಾ ಇದ್ದರೆ ನೀವು ಇಮಿಡಿಯೇಟಾಗಿ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಂಡು ಆಮೇಲೆ ನಿಮ್ಮ ಒಂದು ಫಿಸಿಕಲ್ ಬಗ್ಗೆ ತಯಾರಿ ಮಾಡುವಂತೀರ. ಈಗ ಏನಾದರೂ ನೀವು ಇದ್ರ ಬಗ್ಗೆ ನೋಡ್ಕೊತಿದ್ರೆ ನೀವು ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ಎಕ್ಸಾಮ್ಗೆ ಕೇವಲ 50 ದಿನ ಮಾತ್ರ ಬಾಕಿ ಇರೋದು. ಓಕೆನಾ? ಈ ಒಂದು PDF ನೀವು ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ ಎಕ್ಸಾಮ್ ಆದ ನಂತರ ಈ ಒಂದು ಫಿಸಿಕಲ್ ಬಗ್ಗೆ ನೀವು ನೀಟಾಗಿ ನೋಡ್ಕೊಳ್ಳುವಂತೇಳಿ. ನೀವೇನಾದರೂ ಈ ಒಂದು PDF ಬೇಕಂದರೆ ನಾನು ಈ ಒಂದು PDF ಮತ್ತು ಇನ್ನೊಂದು ಜಿಲ್ಲಾವಾರು ಹಂಚಿಕೆ ಮಾಡಿರುವ PDF ಅದನ್ನು ಕೂಡ ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ ಅದನ್ನು ಕೂಡ PDF ನಾನು ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಎರಡೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು ಆಗಿತ್ತು PC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ನೀಟಾಗಿ ತಿಳಿಸಿದ್ದೀನಿ. ಇನ್ನೂ ಕೂಡ ಯಾರೆಲ್ಲ ಈ ಒಂದು ಅಂದರೆ ನೋಟಿಫಿಕೇಷನ್ ನೀಟಾಗಿ ನೋಡ್ಕೊಂಡಿಲ್ಲ ನೀವು ನೋಡ್ಕೋಬೋದು. ಅಥವಾ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡ್ಕೋಬೋದು ಫ್ರೆಂಡ್ಸ್. ಈಗ ನಾವು ಅಂದರೆ ಜಿಲ್ಲಾವಾರು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಬೆಂಗಳೂರು ನಗರದಲ್ಲಿ ನೋಡಿ ಫ್ರೆಂಡ್ಸ್, ಅಂದರೆ ಬೆಂಗಳೂರು ನಗರದಲ್ಲಿ ಒಟ್ಟು ಎಷ್ಟು ಪೋಸ್ಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಒಟ್ಟು 1343 ಪೋಸ್ಟ್ಗಳನ್ನು ಬೆಂಗಳೂರು ಸಿಟಿಯಲ್ಲೇ ಕೊಟ್ಟಿದ್ದಾರೆ. ಇದಂತ ನೋಡಿ ಫ್ರೆಂಡ್ಸ್, ಇನ್ನೊಂದು ಇಲ್ಲಿ
ಎಸ್ ಸಿ ಕಾಸ್ಟ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇತ್ತು ಒಳ ಮೀಸಲಾತಿ. ಇಲ್ಲಿ ನೋಡ್ಬೋದು ಎ ಬಿ ಸಿ ಅಂತ ಡಿವೈಡ್ ಮಾಡಿದ್ದಾರೆ. ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತೀರ ನೋಡಿ, ಎಸ್ ಸಿ ಕಾಸ್ಟ್ ಒಳಗಡೆನೆ ಎ ಬಿ ಸಿ ಅಂತ, ಅದನ್ನು ಮೇನಾಗಿ ನೀವು ನೋಡಿಕೊಂಡು ಇಲ್ಲಿ ಹಾಕಿ. ಇದಂತ ನೋಡಿ ಫ್ರೆಂಡ್ಸ್, ಮಹಿಳೆಯರಿಗೆ ಒಟ್ಟು 445 ಹುದ್ದೆಗಳು ಬೆಂಗಳೂರು ಸಿಟಿಯಲ್ಲಿ ಕೊಟ್ಟಿದ್ದಾರೆ. ಇದಂತರ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ತೃತೀಯ ಲಿಂಗ ಮತ್ತು ಕಾರ್ಯನಿರತ ಇದ್ದವರಿಗೂ ಕೂಡ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ನೀವೇನಾದರೂ ನೀಟಾಗಿ ನೋಡ್ಕೋಬೇಕಂದ್ರೆ ಇದ್ರ PDF ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೋಡ್ಕೋಬೋದು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮೈಸೂರು ನಗರದಲ್ಲಿ ಒಟ್ಟು ಪುರುಷರಿಗೆ ಒಟ್ಟು 46 ಹುದ್ದೆಗಳಿದೆ. ನೀವು ಯಾವ ಕಾಸ್ಟ್ನಲ್ಲಿ ಇದ್ದೀರಾ ಅದನ್ನು ನೀವು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಇದಂತ ನೋಡಿ ಫ್ರೆಂಡ್ಸ್, ಮಹಿಳೆಯರಿಗೆ ಒಟ್ಟು 16 ಹುದ್ದೆಗಳಿದೆ. ಇದು ನಾನು ಹೇಳ್ತಾ ಇರೋದು ನೋಡಿ ಫ್ರೆಂಡ್ಸ್, ಇದು ಮೈಸೂರು ನಗರದ ಹೇಳ್ತಾ ಇರೋದು. ಒಟ್ಟು 16 ಪೋಸ್ಟ್ಗಳು ಮಹಿಳೆಯರಿಗಿದೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಹುಬ್ಬಳ್ಳಿ ಧಾರವಾಡನಲ್ಲಿ ಒಟ್ಟು 50 ವೇಕೆನ್ಸಿಗಳಿದೆ, ಇದು ಪುರುಷರಿಗಿದೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರಿಗೆ ಬಂದುಬಿಟ್ಟು ಒಟ್ಟು 17 ಹುದ್ದೆಗಳು ಖಾಲಿ ಇದೆ. ಇದಂತರ ಕೆಳಗಡೆ ಹಾಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ. ಮಂಗಳೂರಿನಲ್ಲಿ ಒಟ್ಟು ಪುರುಷರಿಗೆ 83 ಹುದ್ದೆಗಳು ಖಾಲಿ ಇದೆ. ಅದನ್ನು ಈ ರೀತಿ ಡಿವೈಡ್ ಮಾಡಿದ್ದಾರೆ. ನೀವು ಯಾವ ಕಾಸ್ಟ್ ಬರ್ತೀರಾ ಆ ಕಾಸ್ಟನ್ನ ನೀವು ಇಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರಿಗೆ ಒಟ್ಟು 28 ಹುದ್ದೆಗಳು ಖಾಲಿ ಇದೆ. ಅದನ್ನು ಕೂಡ ಇಲ್ಲಿ ಡಿವೈಡ್ ಮಾಡಿದ್ದಾರೆ, ನೀವು ನೀಟಾಗಿ ಒಂದೊಂದಾಗಿ ನೋಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಒಟ್ಟು ಪುರುಷರಿಗೆ ಒಟ್ಟು 17 ಹುದ್ದೆಗಳು ಖಾಲಿ ಇದೆ. ಅದನ್ನು ಈ ರೀತಿ ಡಿವೈಡ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ಇದಂತರ ಮಹಿಳೆಯರಿಗೆ 6 ಹುದ್ದೆಗಳು ಖಾಲಿ ಇದೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 34 ಹುದ್ದೆಗಳು ಖಾಲಿ ಇದೆ, ಇದು ಪುರುಷರಿಗೆ. ಕಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ಇದರ ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್ ಒಟ್ಟು 11 ಪೋಸ್ಟ್ಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೋಡಿ ಫ್ರೆಂಡ್ಸ್ ಒಟ್ಟು 34 ಪುರುಷರಿಗೆ ಹುದ್ದೆಗಳು ಮೀಸಲಾತಿ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ವೈಸ್ ನೋಡ್ಕೋಬೋದು ನೀವು, ಒಟ್ಟು 34 ಪೋಸ್ಟ್ಗಳಿದೆ. ಇದನಂತರ ಮಹಿಳೆಯರಿಗೆ ಒಟ್ಟು 11 ವೇಕೆನ್ಸಿಗಳನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಿವಿಲ್ ಪುರುಷರಿಗೆ ಒಟ್ಟು 34 ಹುದ್ದೆಗಳಿದೆ, ಕಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ, ಇಲ್ಲಿ ನೋಡ್ಕೋಬೋದು ನೀವು. ಇದಂತರ ನೋಡಿ ಮಹಿಳೆಯರಿಗೆ ಒಟ್ಟು 11 ಹುದ್ದೆಗಳು ಖಾಲಿ ಇದೆ. ನೀವು ವಿಡಿಯೋನ ಸ್ಟಾಪ್ ಮಾಡ್ಕೊಂಡು ಕಾಸ್ಟ್ ವೈಸ್ ನೋಡ್ಕೋಬೋದು. ಇದಂತರ ನೋಡಿ ಫ್ರೆಂಡ್ಸ್, ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 39 ಹುದ್ದೆಗಳಿದೆ, ಇದು ಪುರುಷರಿಗೆ. ಕಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ, ನೀವು ವಿಡಿಯೋ ಸ್ಟಾಪ್ ಮಾಡಿಕೊಂಡು ನೋಡ್ಕೋಬೋದು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸಿವಿಲ್ ಅಂದರೆ ಮಹಿಳೆಯರಿಗೆ ಒಟ್ಟು 13 ಹುದ್ದೆಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ಕೋಬೋದು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಚಾಮರಾಜನಗರದಲ್ಲಿ 34 ಹುದ್ದೆಗಳಿದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು ಮಹಿಳೆಯರಿಗೆ 11 ಪೋಸ್ಟ್ಗಳು ಖಾಲಿ ಇದೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಪುರುಷರಿಗೆ 27 ವೇಕೆನ್ಸಿಗಳು ಖಾಲಿ ಇದೆ, ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್ ಒಟ್ಟು ಇಲ್ಲಿ 9 ಹುದ್ದೆಗಳು ಖಾಲಿ ಇದೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 34+2 ಹುದ್ದೆಗಳು ಖಾಲಿ ಇದೆ. ಇದನಂತರ ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರಿಗೆ 17 ಹುದ್ದೆಗಳು ಖಾಲಿ ಇದೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 66 ಹುದ್ದೆಗಳು ಪುರುಷರಿಗೆ ಖಾಲಿ ಇದೆ, ಕಾಸ್ಟ್ ವೈಸ್ ನೀವು ನೋಡ್ಕೋಬೋದು, ಯಾವ ಕಾಸ್ಟ್ಲಿಂದ ಬರ್ತೀರ ನೋಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರಿಗೆ 23 ಹುದ್ದೆಗಳು ಖಾಲಿ ಇದೆ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ದಾವಣಗೆರೆಯಲ್ಲಿ ಒಟ್ಟು 17 ಹುದ್ದೆಗಳು ಪುರುಷರಿಗೆ ಖಾಲಿ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಇದನಂತರ ಮಹಿಳೆಯರಿಗೆ ಇಲ್ಲಿ ಕೇವಲ 6 ಪೋಸ್ಟ್ಗಳು ಮಾತ್ರ ಇದೆ. ಇದನಂತರ ಇಲ್ಲಿ ನೋಡಿ ಶಿವಮೊಗ್ಗದಲ್ಲಿ ಒಟ್ಟು ಪುರುಷರಿಗೆ 67 ಹುದ್ದೆಗಳಿದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಅದನಂತರ ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಟ್ಟು 22 ಹುದ್ದೆಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 50 ಹುದ್ದೆಗಳಿದೆ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಂದರೆ ಮಹಿಳೆಯರಿಗೆ ಒಟ್ಟು 17 ಹುದ್ದೆಗಳು ಖಾಲಿ ಇದೆ, ಇಲ್ಲಿ ನೋಡ್ಬೋದು ನೀವು, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದನಂತರ ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 34 ಹುದ್ದೆಗಳು ಖಾಲಿ ಇದೆ ಪುರುಷರಿಗೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಅದನಂತರ ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೇವಲ 11 ಹುದ್ದೆಗಳು ಮಾತ್ರ ಮೀಸಲಾತಿ ಇದೆ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಇಲ್ಲಿ ನೋಡ್ಬೋದು ನೀವು, ಒಟ್ಟು 46 ಪುರುಷರಿಗೆ ವೇಕೆನ್ಸಿಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ.
ಇದಂತರ ಇಲ್ಲಿ ಮಹಿಳೆಯರಿಗೆ ಒಟ್ಟು 16 ಹುದ್ದೆಗಳು ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಪುರುಷರಿಗೆ 67 ಹುದ್ದೆಗಳು ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ನೀವು ವಿಡಿಯೋ ಸ್ಟಾಪ್ ಮಾಡ್ಕೊಂಡು ನೋಡ್ಕೋಬೋದು. ಇದಂತರ ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್ ಒಟ್ಟು 22 ಹುದ್ದೆಗಳು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ಮಹಿಳೆಯರಿಗೆ ತುಂಬ ಜಾಸ್ತಿ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವಾನಿರತದವರಿಗೂ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ಇಲ್ಲಿ ನೋಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 34 ಹುದ್ದೆಗಳು ಖಾಲಿ ಇದೆ. ಇದರ ಜೊತೆಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರಿಗೆ ಒಟ್ಟು 11 ಪೋಸ್ಟ್ಗಳು ಖಾಲಿ ಇದೆ. ಇಲ್ಲಿ ಅದು ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ, ನೋಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಟ್ಟು ಅಂದರೆ ಪುರುಷರಿಗೆ 34 ವೇಕೆನ್ಸಿಗಳಿದೆ. ಇದಾನಂತರ ಮಹಿಳೆಯರಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಟ್ಟು 11 ಪೋಸ್ಟ್ಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಾನಂತರ ನೋಡಿ ಫ್ರೆಂಡ್ಸ್, ಗದಗ ಜಿಲ್ಲೆಯಲ್ಲಿ ಒಟ್ಟು 24 ಹುದ್ದೆಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರಿಗೆ ಸಿವಿಲ್ನಲ್ಲಿ 8 ಹುದ್ದೆಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಾನಂತರ ರೈಲ್ವೇಸ್ ಬೆಂಗಳೂರಿನಲ್ಲಿ ನೋಡಿ ಫ್ರೆಂಡ್ಸ್ ಒಟ್ಟು 17 ಹುದ್ದೆಗಳು ಖಾಲಿ ಇದೆ, ಇದರಲ್ಲಿ ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ, ನೋಡ್ಕೋಬೋದು. ಇದಾನಂತರ ನೋಡಿ ಫ್ರೆಂಡ್ಸ್, ಮಹಿಳೆಯರಿಗೆ 6 ಹುದ್ದೆಗಳು ಖಾಲಿ ಇದೆ. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಬಳ್ಳಾರಿಯಲ್ಲಿ ಒಟ್ಟು ಅಂದರೆ ಸಿವಿಲ್ ಪುರುಷರಿಗೆ 7 ಹುದ್ದೆಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಾನಂತರ ಮಹಿಳೆಯರಿಗೆ ಒಟ್ಟು 2 ಪೋಸ್ಟ್ಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ರಾಯಚೂರಿನಲ್ಲಿ ಒಟ್ಟು ನೋಡಿ ಪುರುಷರಿಗೆ 13 ವೇಕೆನ್ಸಿಗಳು ಖಾಲಿ ಇದೆ, ಕಾಸ್ಟ್ ವೈಸ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇದಂತರ ನೋಡಿ ಮಹಿಳೆಯರಿಗೆ ಒಟ್ಟು ಅಲ್ಲಿ 5 ವೇಕೆನ್ಸಿಗಳು ಖಾಲಿ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಜಿಲ್ಲಾವಾರು ಪೋಸ್ಟ್ಗಳು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ. ಪ್ರತಿ ಜಿಲ್ಲೆಗೆ ಅಂದರೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಪೋಸ್ಟ್ಗಳೇ ಇಲ್ಲ, ಜಾಸ್ತಿ ಇರೋದು ಬೆಂಗಳೂರು ಸಿಟಿಯಲ್ಲಿ ಜಾಸ್ತಿ ಪೋಸ್ಟ್ಗಳಿದೆ. ಸೊ ನೀವು ಯಾವೊಂದು ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಪೂರಾ ಸ್ಯಾಲ್ರಿ ಎಷ್ಟಿದೆ, ಲಾಸ್ಟ್ ಡೇಟ್ ಏನು, ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಇನ್ನೂ ಯಾರಿಗೆಲ್ಲ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸಿಬಿಡಿ. ಇನ್ನೊಂದು ನಾನು 2 PDF ಅಂದರೆ ಈ ಒಂದು ಜಿಲ್ಲಾವಾರು ಹಂಚಿಕೆಯಾಗಿರುವ ಈ ಒಂದು PDF ಮತ್ತು ನೋಟಿಫಿಕೇಷನ್ PDF ಎರಡೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.